ಕ್ಷಣ ಕ್ಷಣಕ್ಕೂ ವಾಲ್ಮೀಕಿ ಹಗರಣದಲ್ಲಿ ಟರ್ನ್ ಅಂಡ್ ಟ್ವಿಸ್ಟ್ ಸಿಗ್ತಾ ಇದೆ. ಹೋಗಿ ಬಂದು ಬಿ ನಾಗೇಂದ್ರ ಬುಡಕ್ಕೆ ಬರ್ತಾ ಇದೆ ಈ ಒಂದು ಆರೋಪ. ಕ್ಷಣ ಕ್ಷಣಕ್ಕೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಟರ್ನ್ ಮತ್ತೆ ಟ್ವಿಸ್ಟ್ ಸಿಗ್ತಾ ಇದೆ. ಹೋಗಿ ಬಂದು ಬಿ ನಾಗೇಂದ್ರ ಬುಡಕ್ಕೆ ಬರ್ತಿದೆ ಈ ಒಂದು ಆರೋಪ. ಬಡವರಿಗೆ ಸೇರಬೇಕಾದಂತ ಹಣ ಲೂಟಿ ಹೊಡೆದಂತ ಆರೋಪ ಇದು. ಸಿಬಿಐ ಎಫ್ಐಆರ್ ಮಾಡಿದ ತಕ್ಷಣವೇ ಅಲರ್ಟ್ ಆಗಿದೆ ಎಸ್ಐಟಿ ಟೀಮ್. ಈ ಬೆನ್ನಲ್ಲೇ ತನಿಖೆಗೆ ಚುರುಕು ಮುಟ್ಟಿಸಿದೆ ಇಡಿ ಟೀಮ್. ಹಗರಣ ನಡೆದಿದ್ದು ಹೇಗೆ ಅನ್ನೋದೇ ಟಾಪ್ ಸೀಕ್ರೆಟ್. ಹೇಗೆ ಈ ಹಗರಣ ನಡೀತು? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬರೋಬ್ಬರಿ 187 ಕೋಟಿ ರೂಪಾಯಿಗಳ ಅವ್ಯವಹಾರ ಅಕ್ರಮ ಏನ್ ನಡೆದಿದೆಯಲ್ಲ, ಇದು ನಡೆದಿದ್ದು ಹೇಗೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಇದೆ ಎಸ್ಐಟಿ ಟೀಮ್. ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಬಿ ನಾಗೇಂದ್ರ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು ಸರ್ಕಾರದ ಅಂಗವಾಗಿದ್ರು. ಹಗರಣ ಬೆಳಕಿಗೆ ಬಂದ ತಕ್ಷಣವೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ಎದುರಾಯಿತು. ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಎಸ್ಐಟಿ ಟೀಮ್ಗೆ ವಹಿಸಿತ್ತು, ಎಸ್ಐಟಿ ತಂಡಕ್ಕೆ ನೀಡಿತ್ತು. ಯಾವಾಗ ಸಿಬಿಐ ಎಫ್ಐಆರ್ನ ದಾಖಲು ಮಾಡ್ತೋ ಎಸ್ಐಟಿ ತಂಡದ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ನಿನ್ನೆ ಬಿ ನಾಗೇಂದ್ರ ಹಾಗೆ ಬಸನಗೌಡ ದದ್ದಲ್ನ ಕರೆಸಿ ಪ್ರಶ್ನೆಗಳನ್ನ ಕೇಳ್ತು ಟೀಮ್. ಬಟ್ ಇವತ್ತು ಇಡಿ ದಾಳಿಯನ್ನ ಮಾಡಿದೆ. ಈಗ ಮಾಜಿ ಸಚಿವ ಹಾಲಿ ಶಾಸಕ ಬಿ ನಾಗೇಂದ್ರಗೆ ಬಂಧನದ ಭೀತಿ ಕೂಡ ಶುರುವಾಗಿದೆ. ಕಾರಣ ಏನು? ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮಾಜಿ ಪಿಎ ಹರೀಶ್ನ ಇಡಿ ಟೀಮ್ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದೆ, ದಾಖಲಾತಿಗಳನ್ನ ಮುಂದಿಟ್ಟು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿಷ್ಣು, ಮೇಲಿಂದ ಮೇಲೆ ಎಲ್ಲಿ ಹೋದ್ರೂ ಕೂಡ ಈ ಒಂದು ಹಗರಣ ನಾಗೇಂದ್ರ ಅವರ ಬುಡಕ್ಕೆ ಬರ್ತಾ ಇರುವಂತದ್ದು. ವಿಷ್ಣು, ಖಂಡಿತ ಮಧುಸೂದನ್, ಆ ಒಂದು ಹಗರಣದ ಹುರುಳೇನಿದೆ ಅದು ನಾಗೇಂದ್ರ ಅವ್ರಿಗೆ ಆಲ್ರೆಡಿ ಸುತ್ತಕೊಂಡಾಗಿದೆ. ಈಗ ಸದ್ಯದಲ್ಲೇ ಅವ್ರನ್ನ ಬಂಧಿಸುವಂತಹ ಕೆಲಸ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗಿನಿಂದಲೂ ಕೂಡ ಅವರ ಮನೆಯಲ್ಲಿ ಅವರ ವಿಚಾರಣೆಯನ್ನು ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಿದ್ದಾರೆ. ಈ ರೀತಿ ವಿಚಾರಣೆಯ ಸಂದರ್ಭದಲ್ಲಿ ಅನೇಕ ಅಂಶಗಳು ಈಗಾಗಲೇ ಲಭ್ಯ ಆಗಿರುವಂಥದ್ದು. ಯಾಕಂತಂದರೆ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ 3 ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ, ಕೇಂದ್ರದ ಸಿಬಿಐ ತಂಡ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಿದೆ. ಕಾರಣ ಏನಂತಂದರೆ ಇದರಲ್ಲಿ ಬ್ಯಾಂಕಿಂಗ್ ಫ್ರಾಡ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದ ಇನ್ವೆಸ್ಟಿಗೇಷನ್ ಅನ್ನು ಮಾನಿಟರಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಇದರ ನಡುವೆ ಇಡಿ ಅಧಿಕಾರಿಗಳು ಕೂಡ ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದು. ಈ ವೇಳೆಯಲ್ಲಿ ಕೆಲವೊಂದಷ್ಟು ಪ್ರಮುಖ ಸತ್ಯಾಂಶಗಳು ಹೊರಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ನ್ಯೂಸ್ ಫಸ್ಟ್ಗೆ ಇಡಿ ಅಧಿಕಾರಿಗಳಿಂದ ಮತ್ತು ಎಸ್ಐಟಿ ಅಧಿಕಾರಿಗಳಿಂದಲೂ ಕೂಡ ನಾವು ಕೆಲವೊಂದಷ್ಟು ಮಂದಿಯ ಬಳಿ ಮಾತಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಇನ್ಫಾರ್ಮೇಷನ್ ಅಂತಂದರೆ, ಈಗಾಗಲೇ ಸಿಬಿಐ ಯಾವಾಗ ಎಫ್ಐಆರ್ ಮಾಡುತ್ತೆ ಆವಾಗ ರಾಜ್ಯ ಸರ್ಕಾರ ಒಂದು ಕಡೆ ನಾಗೇಂದ್ರ ಅವ್ರನ್ನ, ಸಚಿವರಾಗಿದ್ದಂಥ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸುತ್ತೆ ಮತ್ತು ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಏನಿತ್ತು ಅದು ಹಿಂದೆಡೆ ಸರಿಯುತ್ತೆ. ಕಾರಣ ಏನಂತಂದರೆ, ಯಾವಾಗ ಸಿಬಿಐ ಇಡೀ ಪ್ರಕರಣದ ಮಾನಿಟರಿಂಗ್ ಮಾಡ್ತಾಯಿದೆ, ಮುಂದೊಂದು ದಿನ ಪ್ರಕರಣ ಸಿಬಿಐಗೆ ಹೋದರೆ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಥ್ರೆಟ್ ಆಗ್ಬೋದು. ಮತ್ತು ಯಾರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ತನಿಖಾಧಿಕಾರಿಗಳಿದ್ದಾರೆ, ಎಕ್ಸಾಂಪಲ್ ಶಿವಕುಮಾರ್ ಬಗ್ಗೆ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ವೇಳೆ ಏನೋ ಸಿಗಾಕೊಂಡಂಥ ಸಂದರ್ಭದಲ್ಲಿ ನಾವು ಕೂಡ ಇದಕ್ಕೆ ತಲೆ ಕೊಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಇನ್ವೆಸ್ಟಿಗೇಷನನ್ನು ತುಂಬ ಪ್ರಾಮಾಣಿಕವಾಗಿ ನಡೆಸುವಂಥ ಕೆಲಸವನ್ನು ಮಾಡಿರೋದು ಸದ್ಯಕ್ಕೆ ಬಹಿರಂಗ ಆಗಿದೆ. ಇನ್ನು ಈ ಇಡೀ ಘಟನೆ ಡೀಲ್ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಿರುವಂಥದ್ದು ಮಧುಸೂದನ್, ಸುಮಾರು 187 ಕೋಟಿ ರೂಪಾಯಿಯ ಹಗರಣ ಇದಾಗಿರುವಂಥದ್ದು. ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರುವಂತಹ ವಸಂತನಗರ ಬ್ರಾಂಚ್ನಲ್ಲಿ ಅಕೌಂಟ್ನಲ್ಲಿದ್ದಂತಹ 187 ಕೋಟಿ ಹಣ ಏನಿತ್ತು ಅದು ಬಳಕೆ ಆಗದಲ್ಲೇ ಹಾಗೆ ಪೆಂಡಿಂಗ್ ಇತ್ತು. ಈ ಹಣದ ಮೇಲೆ ಕಣ್ಣಾಕುವಂಥ ಕೆಲಸವನ್ನು ಸಚಿವ ನಾಗೇಂದ್ರ, ಅವರ ಆಪ್ತರು, ಅವರ PA ಜೊತೆಗೆ ನಿಗಮದಲ್ಲಿರುವಂಥ ಅಧಿಕಾರಿಗಳು ಅಂಥದ್ದು ಕ್ಲಿಯರಾಗಿ ಈಗ ಬಹಿರಂಗ ಆಗ್ತಿರುವಂಥದ್ದು. ಮೊದಲನೇದಾಗಿ ಇದಕ್ಕೆ ಡೀಲ್ ನಡೆಯುವಂಥದ್ದು ಶಾಂಗ್ರಿಲಾ ಹೋಟೆಲ್ನಲ್ಲಿ 187 ಕೋಟಿ ರೂಪಾಯಿಯನ್ನು ವರ್ಗಾವಣೆ ಮಾಡೋದಕ್ಕೆ ಸ್ವತಃ ಸಚಿವ ನಾಗೇಂದ್ರ ಸೂಚನೆ ಕೊಟ್ಟಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗಿದೆ. ಮೊದಲನೇದಾಗಿ 2023 ಡಿಸೆಂಬರ್ನಲ್ಲಿ ಮೊದಲನೇ ಪ್ಲ್ಯಾನ್ ನಡೆಯುತ್ತೆ. ಅಂದರೆ ಶಾಂಗ್ರಿಲಾ ಹೋಟೆಲಲ್ಲಿ ಈ ಡೀಲ್ ಸಂಬಂಧಪಟ್ಟಂಗೆ ಏನು ಪ್ಲ್ಯಾನ್ ನಡೀತಾ ಹೋಗುತ್ತೆ. ಮೊದಲನೇದಾಗಿ ಇದಕ್ಕೆ MD ಆಗಿರುವಂತಹ ಪದ್ಮನಾಭ ಇರ್ಬೋದು, ಪರಶುರಾಮ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಇವರು ಯಾರೂ ಕೂಡ ಒಪ್ಪಿಗೆ ಕೊಡೋದಿಲ್ಲ. ಆದರೆ ಇದಕ್ಕೆ ನೆಕ್ಕುಂಟಿ ನಾಗರಾಜ್ ಎಂಬುವಂಥ ವ್ಯಕ್ತಿನೇ ಇದರಲ್ಲಿ ಮೂಲ ವ್ಯಕ್ತಿ. ಮೊದಲು ಅದನ್ನು ಬೇರೆ ಹೊಸ ಖಾತೆ ತೆರೆದು ಅದನ್ನು ವರ್ಗಾವಣೆ ಮಾಡಿ ಅಂತೇಳಿ ಆತ ತಾಕೀತು ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಆದರೆ ಇದಕ್ಕೆ ಅವರು ಒಪ್ಪಿಗೆ ಕೊಡೋದಿಲ್ಲ. ಯಾವಾಗ ಅವರು ಒಪ್ಪಿಗೆ ಕೊಡೋದಿಲ್ಲ, ಸ್ವತಃ ಸಚಿವ ನಾಗೇಂದ್ರ ಅವರೇ ಖುದ್ದು ಅಖಾಡಕ್ಕೆ ಇಳಿತಾರೆ. ಏನು ಶಾಂಗ್ರಿಲಾ ಹೋಟೆಲ್ನಲ್ಲಿ ಅಧಿಕಾರಿಗಳನ್ನು ಕರೆದು ಪದ್ಮನಾಭ ಅವರಿಗೆ ಹೊಸ ಖಾತೆಯನ್ನು ತೆರೀಬೇಕು MG ರೋಡ್ ಬ್ರಾಂಚಲ್ಲಿ ಅಂತ ಸೂಚನೆ ಕೊಡ್ತಾರೆ. ಅವರ ಸೂಚನೆ ಕೊಟ್ಟಂತಹ ಬಳಿಕ ಡಿಸೆಂಬರ್ 2023 ಕೊನೆಯ ವಾರದಲ್ಲಿ ಈ ಒಂದು
ಹೊಸ ಅಕೌಂಟ್ ಓಪನ್ ಆಗುತ್ತೆ. ಅದಾದ ಬಳಿಕ ನೆಕ್ಸ್ಟ್ ಶುರು ಆಗುವಂಥದ್ದು ಈ ಡೀಲ್ ಬಳಿಕ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ವಿಚಾರ. 187 ಕೋಟಿ ರೂಪಾಯಿ ಯಾವುದು ಬಳಕೆ ಆಗದಲ್ಲಿ ಉಳಿದಿತ್ತು ಪೆಂಡಿಂಗ್ ಹಣ, ಅಷ್ಟನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತೇಳಿ ಸ್ವತಃ ಸಚಿವ ನಾಗೇಂದ್ರ ಹೇಳುವಂಥದ್ದು. ಆ ಒಂದು ಮೆಸೇಜನ್ನು ಹರೀಶ್, ಈಗ ಅರೆಸ್ಟ್ ಆಗಿರುವಂತಹ PA ಹರೀಶ್ ಸೂಚನೆ ಕೊಟ್ಟು ಆತ ಮಾಡಿಸುವಂಥದ್ದು ಕ್ಲಿಯರ್ ಆಗಿದೆ. ಇಡೀ 187 ಕೋಟಿ ರೂಪಾಯಿ ಹಣ MG ರೋಡ್ನಲ್ಲಿರುವ ಹೊಸದಾದಂತಹ ಹೊಸ ಅಕೌಂಟ್ ಯೂನಿಯನ್ ಬ್ಯಾಂಕ್ ಅಕೌಂಟ್ಗೆ ಈ ಹಣ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಆಟ ಸ್ಟಾರ್ಟ್ ಮಾಡುವಂಥದ್ದು 94 ಪಾಯಿಂಟ್ ಚಿಲ್ಲರೆ ಅಮೌಂಟನ್ನು, ಅಂದರೆ ಕೋಟಿಯ ಹಣವನ್ನು ಇಲ್ಲಿಂದ ಹೈದ್ರಾಬಾದ್ನಲ್ಲಿರುವಂತಹ RBL ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಆರೋಪಿಗಳು ಮಾಡ್ತಾರೆ. ಆ 94 ಕೋಟಿಯ ಹಣ ಏನು ವರ್ಗಾವಣೆ ಆಗುತ್ತೆ ಅದನ್ನು ಯಾಕೆ ಬಳಕೆ ಮಾಡಿಕೊಂಡ್ರು ಅನ್ನುವಂಥದ್ದು ಈಗ ಬಹಿರಂಗ ಆಗ್ತಾ ಹೋಗುತ್ತೆ. ಅದಕ್ಕೆ ಇಬ್ಬರು ಬ್ರೋಕರ್ಗಳು ಬರುವಂಥದ್ದು, ಒಂದು ಸತ್ಯನಾರಾಯಣ ವರ್ಮಾ ಅಂತ ಮತ್ತು ಇನ್ನೊಬ್ಬ ಸತ್ಯನಾರಾಯಣ ಅಂತ, ಇಬ್ಬರು ವ್ಯಕ್ತಿಗಳು ಇದರ ಪಾತ್ರ ತುಂಬಾ ಪ್ರಮುಖವಾಗಿರುವಂಥದ್ದು. ಬಂದಂಥ ಹಣ ಏನಿತ್ತು ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅದನ್ನು ಜೊತೆಗೆ ಹವಾಲಾ ಮೂಲಕ ಮತ್ತು ಬ್ಲ್ಯಾಕ್ ಮನಿಯಾಗಿ ಕನ್ವರ್ಟ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಈ ಟೀಮ್ ಮಾಡುತ್ತೆ. ಟ್ರಾನ್ಸ್ಫರ್ ಆದಂತಹ ಅಮೌಂಟು ಹೈದ್ರಾಬಾದ್ನಲ್ಲಿರುವಂತಹ ಒಂದು ಏರಿಯಾದ ಜಾಗದಲ್ಲಿರುವಂತಹ ಕೆಲವೊಂದಷ್ಟು ಮಂದಿ ಖಾಸಗಿ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಅದಾದ ಬಳಿಕ ಅದು ಬೆಂಗಳೂರಿನ SJ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವೊಂದಷ್ಟು ಮಂದಿ ಏನೋ ಈ ಫೈನಾನ್ಸ್ ವ್ಯವಹಾರ ನಡೆಸುವಂತಹ, ಬ್ಲ್ಯಾಕ್ ಮನಿ ವ್ಯವಹಾರ ನಡೆಸುವಂತಹ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಲಿಂಕ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಲ್ಲಿಗೆ ಹಣ ಕ್ಯಾಶ್ ಮೂಲಕ, ಸೂಟ್ ಕೇಸ್ ಮೂಲಕ ಬರ್ತದೆ. ಅದನ್ನು ಪದ್ಮನಾಭ ಅವರು ಅದನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪಡೆದುಕೊಳ್ಳುವಂತಹ ಪದ್ಮನಾಭ ಏನಿದ್ದಾರೆ ಅದನ್ನು ಈ ಅಕ್ರಮದಲ್ಲಿ ಈ 187 ಕೋಟಿ ಮೇಲೆ ಕಣ್ಣಾಕಿದ್ದಂತಹ ಸಚಿವ ನಾಗೇಂದ್ರ, ಅವರ PA ಹರೀಶು, ಜೊತೆಗೆ ಆ ನಿಗಮದ ಅಧಿಕಾರಿಗಳು, ನೆಕ್ಕುಂಟಿ ನಾಗರಾಜು ಸೇರಿದಂತೆ ಅನೇಕ ಮಂದಿಗೆ ಕೊಟ್ಟಿರುವಂತಹ ಅಂಶಗಳು ಈಗ ಬಹಿರಂಗ ಆಗ್ತಿರುವಂಥದ್ದು. ಅದು ಕೂಡ ಬಂದಿರುವಂತಹ ಹಣ ಕಂತು ಬೈ ಕಂತು. ಸುಮಾರು ಡಿಸೆಂಬರ್ ಎಂಡಲ್ಲಿ ಏನು ಅಕೌಂಟ್ ಓಪನ್ ಆಗುತ್ತೆ, ಫೆಬ್ರವರಿಯಿಂದ ಈ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅಪ್ ಟು ಮಾರ್ಚ್ ತನಕನೂ ಕೂಡ ಈ ಟ್ರಾನ್ಸಾಕ್ಷನ್ ನಡೆದಿರುವಂಥದ್ದು ಸದ್ಯ ಈಗ ಬಹಿರಂಗ ಆಗಿರುವಂಥದ್ದು. ಮತ್ತು ಇಡೀ ಹಣದ ಜವಾಬ್ದಾರಿಯನ್ನು ಸ್ವತಃ MD ಆಗಿರುವಂತಹ ಪದ್ಮನಾಭ ಅವರು ವಹಿಸ್ಕೊಂಡಿದ್ದರು. ಪದ್ಮನಾಭ ಅವರೇ ಹಣವನ್ನು ಪಡೆದುಕೊಂಡು ಎಲ್ರಿಗೂ ಕೂಡ ಹಂಚಿಕೆ ಮಾಡ್ತಿದ್ರು ಅನ್ನುವಂಥದ್ದು ಈಗ ಕ್ಲಿಯರ್ ಆಗ್ತಿರುವಂಥದ್ದು. ಮತ್ತು ಅದನ್ನು ಹರೀಶ್ ಮೂಲಕ ಟ್ರಾನ್ಸ್ಫರ್ ಮಾಡ್ತಿರೋದು ಕೂಡ ಬಹಿರಂಗ ಆಗಿದೆ. ಇದರ ಜೊತೆಗೆ ಹರೀಶ್ ಕೂಡ ಅದರಲ್ಲಿ ಹಣ ಇಟ್ಕೊಂಡಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಇನ್ನು ಈ ಅಕೌಂಟ್ ಓಪನ್ ಆದಂಥ ಬಳಿಕ ಈ ರೀತಿ ಹಣ ಬಂದದ್ದನ್ನು ಹಂಚ್ಕೊಳ್ಳೋದಕ್ಕೆ ಅವರೊಂದು ಜಾಗವನ್ನು ಹುಡ್ಕೊಂಡಿರ್ತಾರೆ. ಅದು ಸ್ವತಃ BBMP ಆಫೀಸ್ ಮುಂಭಾಗದಲ್ಲಿರುವಂತಹ ಶ್ರೀನಿಧಿ ಸಾಗರ್ ಹೋಟೆಲ್. ಈ ಹೋಟೆಲ್ನಲ್ಲೇ ಬಂದಂತಹ ಹಣವನ್ನು ಯಾರಿಗೆ ಎಷ್ಟು ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ನಿರ್ಧಾರವನ್ನು ನಾಗೇಂದ್ರ ಮಾಡ್ತಾಯಿದ್ರು. ಅಷ್ಟು ಹಣವನ್ನು ಕೊಡೋದಕ್ಕೆ ಪದ್ಮನಾಭ ಅವರು ತರ್ತಾಯಿದ್ರು. ಹಣವನ್ನು ಪಡೆಯೋದಕ್ಕೆ ಹರೀಶ್ ಬರ್ತಾಯಿದ್ದ. ಅದಾದ ಬಳಿಕ ಹಣವನ್ನು ಪಡೆದು ಯಾರಿಗೆ ತಲುಪಿಸಬೇಕು ಅದನ್ನು ತಲುಪಿಸುವಂಥ ಕೆಲಸವನ್ನು ಹರೀಶ್ ಮಾಡ್ತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ಈ ವೇಳೆಯಲ್ಲಿ ಹರೀಶ್ ಕೂಡ 25 ಲಕ್ಷವನ್ನು ಇಟ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಅದೇ ಆಧಾರದ ಮೇರೆಗೆ ಇವತ್ತು ಹರೀಶ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ED ಅಧಿಕಾರಿಗಳು ಬಂಧಿಸಿರುವಂಥದ್ದು. ಇನ್ನು ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇದರಲ್ಲಿ ಅಧ್ಯಕ್ಷನಿಗೆ ಏನು ಪಾತ್ರ ಎಲ್ಲ ಮಿನಿಸ್ಟ್ರು ಮಾಡಿರುವಂಥದ್ದು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಮಾಡಿದ್ರು ಅಂತ ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಿದರು. ಕೆಲವೊಂದಷ್ಟು ಮಂದಿ ಕಾಂಗ್ರೆಸ್ನ ಹಿರಿಯ ನಾಯಕರು ನಾಗೇಂದ್ರ ಅವರನ್ನ ಮತ್ತು ದದ್ದಲ್ ಅವರನ್ನ ಸಮರ್ಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಅದಕ್ಕೂ ಕೂಡ ಇನ್ನು ತನಿಖೆ ವೇಳೆಯಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿರೋದೇನಂತಂದರೆ ದದ್ದಲ್ ಕೂಡ ಈ ಪ್ರಕರಣದ ಪ್ರಮುಖ ಪಾಲುದಾರ. ಆತನ ಹೆಸರನ್ನು ಕೂಡ ಈ ಥರ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಅಂದರೆ ಸ್ವತಃ MD ಆಗಿರುವಂಥ ಪದ್ಮನಾಭ್ ಹಣವನ್ನು ನಾನು ಎಲ್ಲಿ ತಂದೆ, ಯಾರಿಗೆ ಕೊಟ್ಟೆ ಅನ್ನುವಂಥ ಅಂಶ ಏನಿದೆ ಇದನ್ನು ಕೂಡ ಬಾಯ್ಬಿಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಅದಕ್ಕೆ ಮೂಲತಃವಾಗಿ ಹಣ ಸಾಗಿಸಿದಂತಹ ವ್ಯಕ್ತಿಗಳು ಅಂದರೆ ಸತ್ಯನಾರಾಯಣ ವರ್ಮಾ, ಪದ್ಮನಾಭ್ ಜೊತೆಗೆ ಪರಶುರಾಮ್ ಇವರುಗಳ ಹೇಳಿಕೆಯಲ್ಲಿ ದದ್ದಲ್ ಅವರ ಕ್ಲಿಯರ್ ಆದಂಥ ಸ್ಪಷ್ಟನೆ ಬಂದ. ಅಂದರೆ ಯಾವಾಗ ಪದ್ಮನಾಭ ಅವರಿಗೆ ಅಧಿಕಾರಿಗಳು ರುಬ್ತಾರೆ ಆಗ ಇವೆಲ್ಲ ವಿಚಾರಗಳನ್ನು ಆತ ಬಾಯ್ಬಿಟ್ಟಿರುವಂಥದ್ದು. ಅದಲ್ಲದೆ ದದ್ದಲ್ ಕೇವಲ ಅವರೊಬ್ಬರೇ ಅಲ್ಲ, ಅದರ ಜೊತೆಗೆ ಅವರ PA ಆಗಿರುವಂತಹ ಪಂಪಣ್ಣ ಅಂತೇಳಿ ವ್ಯಕ್ತಿ, ಅವರ ಜೊತೆ ಇದ್ದಂಥ ವ್ಯಕ್ತಿ, ಸದ್ಯ ಈಗ ಹೇಳ್ತಿರುವಂಥದ್ದು ಆ ವ್ಯಕ್ತಿ ನನಗೆ ಪರಿಚಯನಲ್ಲ, ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಆತನೇ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಬರೋಬ್ಬರಿ 50 ಲಕ್ಷ ಹಣವನ್ನು ಶೇಷಾದ್ರಿಪುರಂ ಸ್ಲಮ್ ಬೋರ್ಡ್ ಬಳಿ ಆತ ಪಡೆದುಕೊಂಡಿದ್ದಾನೆ ಸ್ವತಃ ಪದ್ಮನಾಭ ಅವರಿಂದ. ಅದನ್ನು ಹರೀಶ್ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ಸಾಕ್ಷಿಯನ್ನು ಕೂಡ ಅದನ್ನು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳುವಂಥ ಕೆಲಸ ಆಗಿದೆ. ಕಳೆದ 3 ತಿಂಗಳು ಈ ಹಣದ ವ್ಯವಹಾರ ನಡೆದಿರುವಂಥದ್ದು. ಮೊದಲು ಏಪ್ರಿಲ್ ಮೊದಲನೇ ವಾರದಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಜಾಸ್ತಿ ಕೋಟಿ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಭಯ ಬಿದ್ದಂತಹ ಚಂದ್ರಶೇಖರ್ ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇನ್ನು ಇನ್ನೊಂದು ಪ್ರಮುಖ ಅಂಶ ಏನಂತಂದರೆ ಈ ಪದ್ಮನಾಭ ಅನ್ನುವಂತಹ ವ್ಯಕ್ತಿ ಹೇಳುವಂಥದ್ದು ಏನಂತಂದರೆ ಕೋರ್ಟಿಗೆ ಕೊಡುವಂಥ ಸ್ಟೇಟ್ಮೆಂಟಲ್ಲಿ ಕೂಡ ಸ್ಪಷ್ಟವಾಗಿ ಏನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಂದೇನು ಪಾತ್ರ ಇಲ್ಲ, ಎಲ್ಲ ಸಚಿವರ ಪಾತ್ರ ಅಂತೇಳಿ. ಆದರೆ ಇಡೀ ಪ್ರಕರಣದಲ್ಲಿ ಸುಮಾರು 7 ಕೋಟಿಯಷ್ಟು ಹಣವನ್ನು ಈತ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ತನಿಖೆ ವೇಳೆಯಲ್ಲಿ ಬಹಿರಂಗ ಆಗಿರುವಂಥದ್ದು. ಅದರಲ್ಲಿ ಆತನನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಬರೋಬ್ಬರಿ 3.62 ಕೋಟಿ ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ಅದು ಎಲ್ಲಿ ಅಂತಂದರೆ ಈತ ತಾನು ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಸಿಕ್ಬಿದ್ರೆ ಹಣ ಮನೆಯಲ್ಲಿ ರೆಡ್ ಹ್ಯಾಂಡೇ ಸಿಕ್ಬಿಡುತ್ತೆ ಅಂತೇಳಿ ತನ್ನ ಸ್ನೇಹಿತ ಅಂತಂದರೆ ತನ್ನ ಮಗನ ಸ್ನೇಹಿತನನ್ನು ಇಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಆತನಿಗೆ ತಮ್ಮ ಮನೆಯಲ್ಲಿರುವಂತಹ ಬೇರೆ ಹಳೆ ಸಾಮಾನುಗಳ ಜೊತೆ ಇಷ್ಟು ಹಣವನ್ನು ಚೀಲದಲ್ಲಿ ಕಟ್ಟಿ ತೆಗೆದುಕೊಂಡಾಗ ಅವ್ರ ಮನೇಲಿ ಇಡುವಂಥ ಕೆಲಸವನ್ನು ಮಾಡಿರ್ತಾರೆ. ಅದು ಯಾವುದು ಕೂಡ ಆತನ ಸ್ನೇಹಿತನಿಗೂ ಕೂಡ ಗೊತ್ತಿರೋದಿಲ್ಲ.
ಯಾವಾಗ ಇನ್ವೆಸ್ಟಿಗೇಷನ್ ಮಾಡಿಸಿ ಯಾವಾಗ ಪೊಲೀಸ್ ಭಾಷೆಯಲ್ಲಿ ರುಬ್ತಾರೆ ಆವಾಗ ಇಂಥವ್ರ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳುವಂಥದ್ದು, ಅದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇನ್ನೊಬ್ಬ ಮಹಾನ್ ವ್ಯಕ್ತಿ ಅಂತ ಬಗ್ಗೆ ಹೇಳ್ತಾ ಹೋಗ್ಬೋದು, ನೆಕ್ಕುಂಟಿ ನಾಗರಾಜ್ ಅಂತೇಳಿ. ಆತನು ಕೂಡ ಸಚಿವ ನಾಗೇಂದ್ರ ಅವರ ಪರಮ ಆಪ್ತನಾಗಿ ಉಳಿಸ್ಕೊಳ್ಳುವಂಥದ್ದು, ನನ್ನ ಪ್ರಕರಣದಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳಿ ಅವರು ಕೂಡ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಆತನ ಬಳಿಯೂ ಕೂಡ 90 ಲಕ್ಷ ಹಣವನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸ್ವತಃ ಪದ್ಮನಾಭನಿಂದ ಆತ ಹಣ ಪಡೆದಿರೋದು ಕೂಡ ಈಗ ಸ್ಪಷ್ಟವಾಗಿ ಕ್ಲಿಯರ್ ಆಗಿರುವಂಥದ್ದು. ಹೀಗಾಗಿ ಇಡೀ ಪ್ರಕರಣದಲ್ಲಿ 187 ಕೋಟಿಯಲ್ಲಿ 187 ಕೋಟಿ ಮೊದಲು MG ರೋಡ್ ಬ್ರಾಂಚ್ಗೆ ಹೋಗುತ್ತೆ, ಅದರಲ್ಲಿರುವಂತಹ 94 ಕೋಟಿ ಹೈದರಾಬಾದ್ ಬ್ರಾಂಚ್ಗೆ ಹೋಗುತ್ತೆ, ಅದರಲ್ಲಿರುವಂತಹ 89 ಕೋಟಿಯನ್ನು ಇಷ್ಟು ಹಣ ಮಂದಿ ಸೇರ್ಕೊಂಡು ಗುಳುಂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉಳಿದ 5 ಕೋಟಿಯನ್ನು ಈಗ ವಾಪಸ್ MG ರೋಡ್ ಬ್ರಾಂಚಿಗೆ ಬಂದಿರುವಂಥದ್ದು. ಇಡುವಂತಹ ಇಡೀ ಅಕೌಂಟ್ನ ಅಮೌಂಟ್ಗಳು ಈಗ ಫ್ರೀಸ್ ಆಗಿ ನಿಂತಿರುವಂಥದ್ದು. ಅದಕ್ಕೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂಷನ್ ಆಗ್ತಾ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.